ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕುರಿತಂತೆ ಉಚಿತ ತರಗತಿಗಳನ್ನು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀವಿ, ಅದು ಕೂಡ ಜ್ಞಾನದರ್ಶಿಯಲ್ಲಿ. ಸ್ನೇಹಿತರೆ, ಈಗಾಗಲೇ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ಕ್ಲಾಸ್ಗಳನ್ನು ಮಾಡಿದ್ದೇವೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಶಬ್ದಾರ್ಥಗಳು ಕೂಡ ಮಾಡಿದ್ದೇವೆ. ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026ರಲ್ಲಿ ಪ್ರಮುಖವಾಗಿ ತತ್ಸಮ ತದ್ಭವ, ಇದು 1 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ. ಅದರ ಬಗ್ಗೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ತತ್ಸಮ ತದ್ಭವ ಸ್ನೇಹಿತರೆ, ಯಾವುದೇ ಎಕ್ಸಾಮನ್ನು ತೆಗೆದುಕೊಂಡ್ರೂ ತತ್ಸಮ ತದ್ಭವ ಅನ್ನುವಂಥದ್ದೇನಿದೆ ಅದರ ಬಗ್ಗೆ ಒಂದಂತೂ ಇದ್ದೇ ಇರುತ್ತೆ. ಏನಂದರೆ ತತ್ಸಮ ಕೊಟ್ಟು ತದ್ಭವ ಕೇಳ್ತಾರೆ, ತದ್ಭವ ಕೊಟ್ಟು ತತ್ಸಮ ಕೇಳುವಂಥದ್ದು. ನಿಮಗೆ ಇಲ್ಲಿ ಸಿಂಪಲ್ ಆಗಿ ನೋಡಿ, ಸಂಸ್ಕೃತದ ಮೂಲ ಪದ ಏನಿದೆ ಅದನ್ನು ನಾವು ತತ್ಸಮ ಅಂತ ಕರಿತೀವಿ. ಅದೇ ಪದದ ಅಪಭ್ರಂಶವಾದಂತಹ ಕನ್ನಡ ಪದವೇ ತದ್ಭವ. ಸಿಂಪಲ್ ಏನಪ್ಪ ಅಂದರೆ, ತತ್ಸಮ ಅಂದರೆ ಸಂಸ್ಕೃತ, ತದ್ಭವ ಅಂದರೆ ಕನ್ನಡ ಅಂತ ನೀವು ತಿಳ್ಕೊಂಡ್ರೆ ಸಾಕಾಗಿದೆ. ಹೆಚ್ಚು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಏನು ಈ ವಿವರಣೆ ಅದೆಲ್ಲ ಕೇಳೋದಿಲ್ಲ ನಿಮಗೆ. ಜಸ್ಟ್ ತತ್ಸಮ ತದ್ಭವಗಳನ್ನು ಮಾತ್ರ ಕೇಳ್ತಾರೆ. ನೋಡಿ, ತತ್ಸಮ ಬಂದು ನರ್ತಕಿ ಅಂತಿದ್ರೆ, ತದ್ಭವ ಬಂದು ನಚ್ಚಣಿ. ನೋಡಿ, ಫಸ್ಟ್ ಬರೋದೆಲ್ಲ ತತ್ಸಮ, ಸೆಕೆಂಡ್ ಬರೋದೆಲ್ಲ ತದ್ಭವ ಎನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಲಿ. ನೋಡ್ಕೊಂಡು ಹೋಗೋಣ, ತುಂಬ ಇದೆ. ಲಕ್ಷ್ಮಿ ಅಂತ ಇದ್ರೆ ಲಕ್ಷ್ಮಿ ಅಥವಾ ಲಕುಮಿ ಅಂತ ಇರುತ್ತೆ. ವೇಷ ಇದ್ರೆ ವೇಷ ಇರುತ್ತೆ. ಲೇಪ ಇದ್ರೆ ಲಪ್ಪ ಅಂತಿರುತ್ತೆ. ವರ್ಧಮಾನ ಇದ್ರೆ ಬದ್ದವಣ. ಇಂಥವು ಇಂಪಾರ್ಟೆಂಟು, ಆದರೆ ಡಿಫ್ರೆಂಟ್ ಆಗಿರುತ್ತೆ. ವಜ್ರ ಇದ್ರೆ ಬಜ್ಜರ, ವತ್ಸಲ ಇದ್ರೆ ಬಚ್ಚಳೆ, ವಿಸ್ತಾರ ಇದ್ರೆ ಬಿತ್ತಾರ, ವೃದ್ಧ ಇದ್ರೆ ದಡ್ಡ, ವೃದ್ಧಿ ಇದ್ರೆ ಬಡ್ಡಿ, ವ್ಯಾಖ್ಯಾನ ಇದ್ರೆ ಒಕ್ಕಣೆ, ವ್ಯಾಘ್ರ ಇದ್ರೆ ಬಗ್ಗ. ನೋಡಿ, ಇದು ಇಂಪಾರ್ಟೆಂಟ್, ಈ ಥರದವು. ವರ್ಧಕಿ ಇದ್ರೆ ಬಡಗಿ, ವಿದ್ಯೆ ಇದ್ರೆ ಬಿಜ್ಜೆ. ವರ್ಧಕಿ ಇದ್ರೆ ಬಡಗಿ, ವಿದ್ಯೆ ಇದ್ರೆ ಬಿಜ್ಜೆ, ವೈದ್ಯ ಇದ್ರೆ ಬೆಜ್ಜ, ವಿಜ್ಞಾನ ಇದ್ರೆ ಬಿನ್ನಾಣ. ನೋಡಿ, ಸಕ್ಕತ್ತಾಗಿದೆ ಬಿನ್ನಣ. ಶಿಲ್ಪಿ ಇದ್ರೆ ಸಿಂಪಿಗ, ಶೂನ್ಯ ಇದ್ರೆ ಸೊನ್ನೆ, ಅವಸ್ಥೆ ಇದ್ರೆ ಅವತೆ, ಅರಹು ಏನು ಅರ್ಹ ಇದ್ರೆ ಅರಹು, ಅಗರ್ಲ ಇದ್ರೆ ಅಗುಳಿ, ಅಂಗುಷ್ಟ ಅಂತಿದ್ರೆ ಅಂಗುಟ ಅಥವಾ ಉಂಗುಟ, ಆಲಸ್ಯ ಇದ್ರೆ ಆಲಸ, ಆಗ್ನ ಇದ್ರೆ ಆಗ್ನೆ, ಅಂಗುಷ್ಟ ಇದ್ರೆ ಉಂಗುರ ಕೂಡ ಆಗುತ್ತಾ ಇರಲಿ. ಚಕ ಅಂದರೆ ಗರಗಸ, ಕಪಟ ಅಂದರೆ ಕವಡು, ಕ್ಷಣ ಅಂದರೆ ಚಣ, ಗ್ರಹ ಅಂದರೆ ಗ್ವರ, ಗ್ರಹಣ ಅಂದರೆ ಗ್ವರಹಣ, ಗ್ರಾಮೀಣ ಅಂದರೆ ಗಾವಿಲ, ಲಕ್ಷ ಇದ್ರೆ ಲಕ್ಕ, ಷಷ್ಠಿ ಇದ್ರೆ ಸೆಟ್ಟಿ, ಸಂಸ್ಕೃತ ಇದ್ರೆ ಸಕ್ಕದ, ಸನ್ಮಾನ ಇದ್ರೆ ಸಮ್ಮಾನ, ಸಂಜ್ಞ ಇದ್ರೆ ಸನ್ನೆ, ಸುತ್ರಿಕೆ ಇದ್ರೆ ಸುತ್ತಿಗೆ, ಸ್ವರ್ಗ ಇದ್ರೆ ಸಗ್ಗ, ಸ್ವರ್ಣ ಇದ್ರೆ ಸೊನ್ನ, ಆಶ್ಚರ್ಯ ಇದ್ರೆ ಅಚ್ಚರಿ, ರತ್ನ ಇದ್ರೆ ರತುನ, ಶಯ ಇದ್ರೆ ಸಜ್ಜೆ, ಸಾಹಸ ಇದ್ರೆ ಸಾಸ, ಭ್ರಮೆ ಇದ್ರೆ ಭ್ರಮೆ, ಕಾರ್ಯ ಇದ್ರೆ ಕಜ್ಜ, ಸ್ನೇಹ ಇದ್ರೆ ನೇಹ, ಪುಸ್ತಕ ಇದ್ರೆ ಒತ್ತಿಗೆ, ವಿಧಿ ಇದ್ರೆ ಬೀದಿ, ಪತ್ರಿ ಇದ್ರೆ ಪುಡಿ, ಪೃಥ್ವಿ ಇದ್ರೆ ಪೊಡವಿ, ಧ್ವನಿ ಇದ್ರೆ ದನಿ, ವನ ಅಥವಾ ವನ ಇದ್ರೆ ಬನ, ಸ್ಫಟಿಕ ಇದ್ರೆ ಪಟಿಕ, ಕ್ರೌಂಚೆ ಇದ್ರೆ ಕೊಂಚೆ, ತಟ ಇದ್ರೆ ದಡ, ಪಲ್ಲಾಯಣ ಇದ್ರೆ ಅಲ್ಲಣ, ಬ್ರಹ್ಮ ಇದ್ರೆ ಬೊಮ್ಮ, ಮೊಕ ಇದ್ರೆ ಮೊಗ, ಮೃತ್ಯು ಇದ್ರೆ ಮಿತ್ತು, ಅದ್ಭುತ ಇದ್ರೆ ಅಭುಭೂತ ಅದ್ಭುತ, ಪಕ್ಷಿ ಇದ್ರೆ ಪಕ್ಕಿ, ಮುಸುಳಿದ ಇದ್ರೆ ಮಂಡಪ, ಅಪ್ಪಣೆ ಇದ್ರೆ ಅಣತಿ, ಶೃಂಗಾರ ಇದ್ರೆ ಸಿಂಗಾರ, ವೇದ ಇದ್ರೆ ಭೇದ, ತಪಸ್ವಿ ಇದ್ರೆ ತೆವಸಿ, ನಿತ್ಯ ಇದ್ರೆ ನೀಚ, ದ್ರಾಷ್ಟ ಇದ್ರೆ ದಾಂಡೆ, ನಾಯಿ ಅಂದರೆ ಗ್ರಾಮಸಿಂಹ, ಶಿಲ ಇದ್ರೆ ಶಿಲೆ, ಚೀರ ಇದ್ರೆ ಸೀರೆ, ಪರ್ವ ಹಬ್ಬ, ಘೋಷಣೆ ಇದ್ರೆ ಘೋಷಣೆ, ಶಿರಿ ಇದ್ರೆ ಸಿರಿ, ಮತ್ಸರ ಇದ್ರೆ ಮಚ್ಚರ, ವರ್ಷ ಇದ್ರೆ ವರುಷ, ಮುಗ್ದೆ ಇದ್ರೆ ಮುಗುದೆ, ಶುಂಠಿ ಇದ್ರೆ ಶುಂಠಿ,
ಅಕ್ಷರ ಇದ್ರೆ ಅಕ್ಕರ, ಕಾವ್ಯ ಇದ್ರೆ ಕಬ್ಬ, ಯುಗ ಇದ್ರೆ ಜುಗ, ವೆಂತರ ಇದ್ರೆ ಬೆಂತರ, ಶರ್ಕರ ಇದ್ರೆ ಸಕ್ಕರೆ, ಕಲಾಮ ಇದ್ರೆ ಕಳವೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ಎಲ್ಲಪ್ಪ ಸಿಕ್ತು ಅಂದರೆ ನನಗೆ 1 to 10 ಅಂದರೆ 1ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕದ ಹಿಂಭಾಗದಲ್ಲಿ ತತ್ಸಮ ತದ್ಭವ ಅಂತಲೇ ಇರುತ್ತೆ. ಅವುಗಳಿಂದ ಆಯ್ದ ಕೆಲವೊಂದು ತತ್ಸಮ ತದ್ಭವಗಳು, ಇವುಗಳೇ ಆಲ್ಮೋಸ್ಟ್ ರಿಪೀಟ್ ಆಗುವುದು, ನೆನಪಿರಲಿ. ಅಬ್ದಿ ಇದ್ರೆ ಅಬುದಿ, ಪ್ರಸಾದ ಇದ್ರೆ ಅಸಾದ, ಧಾತೃ ಇದ್ರೆ ದಾತಾರ, ಅಗ್ನಿ ಇದ್ರೆ ಅಗ್ಗಿ, ಶೂನ್ಯ ಇದ್ರೆ 0, ಕಾಮ ಇದ್ರೆ ಕಾವ, ಚಂಪಕ ಇದ್ರೆ ಸಂಪಿಗೆ, ಕುಬ್ಜ ಇದ್ರೆ ಗುಜ್ಜ, ಶಂಕು ಇದ್ರೆ ಶಂಕ ಇದ್ರೆ ಸಂಕು. ಇನ್ನುಳಿದಂತೆ ಉದ್ಯೋಗ ಇದ್ರೆ ಉದ್ಯೋಗ, ಇದನ್ನು ಕೇಳಿದ್ದಾರೆ ತುಂಬ ಸರಿ. ಧ್ಯಾನ ಇದ್ರೆ ಜಾನ, ದಾರಿ ಇದ್ರೆ ಬಟ್ಟೆ, ಪಟ್ಟಣ ಇದ್ರೆ ಪತ್ತನ. ನೋಡಿ, ದಾರಿ ಬಟ್ಟೆ ಅದು ಡಿಫ್ರೆಂಟ್ ಆಗಿದೆ. ವೀರ ಇದ್ರೆ ಬೀರ, ಜಟ ಇದ್ರೆ ಜಡೆ, ಪರವಶ ಇದ್ರೆ ಫಲವಸ, ಶೇಷ ಇದ್ರೆ ಸೇಸೆ, ಯಶಸ್ಸು ಇದ್ರೆ ಯಶಸ್ಸು, ಭಂಗ ಇದ್ರೆ ಬನ್ನ, ಸರಸ್ವತಿ ಇದ್ರೆ ಸರಸ್ವತಿ, ಮೂರ್ತಿ ಇದ್ರೆ ಮೂರುತಿ, ಸ್ತಂಭ ಇದ್ರೆ ಕಂಬ, ವೇದ್ಯ ಇದ್ರೆ ಬೆಂಜೆ, ಯಜ್ಞ ಇದ್ರೆ ಜನ್ನ, ಪ್ರತಿವ್ರತೆ ಇದ್ರೆ ಅದೆ ಬದೆ, ಭಾಷೆ ಇದ್ರೆ ಭಾಷೆ. ಸ್ನೇಹಿತರೆ, ಇವು ನಾನು ಇಲ್ಲಿ ಜಾಸ್ತಿ ತಂದಿದ್ದೀನಿ ಅಂತ ಹೇಳ್ತಿಲ್ಲ. 1ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕದ ಹಿಂಭಾಗದಲ್ಲಿ ಪಠ್ಯ ಪುಸ್ತಕದ ಹಿಂಭಾಗದಲ್ಲಿ ಇದ್ದಂತಹ ಎಲ್ಲ ತತ್ಸಮ ತದ್ಭವಗಳನ್ನು ತಂದಿರುವಂಥ ತದ್ಭವಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಇವೇನಾದರೂ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇದೇ ರೀತಿ ಉಚಿತ ಕ್ಲಾಸ್ಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ.